ಬೆಳಗಾವಿಯಲ್ಲಿ ಕಿತ್ತೂರು ಉತ್ಸವದಲ್ಲಿ ಬಹಿರಂಗವಾಗಿ ಅಧಿಕಾರಿಗಳು ಕಿತ್ತಾಡ್ಕೊಂಡ್ಬಿಟ್ಟಿದ್ದಾರೆ. ಕಿತ್ತೂರು ಕೋಟೆ ಆವರಣದಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮ ಇದು. ಸಿಂಗರ್ ಹನುಮಂತಾಗೆ ಎರಡನೇ ಬಾರಿ ಅವಕಾಶ ಕೊಟ್ಟಿದ್ದಕ್ಕೆ ಎಸ್ಪಿ ಗರಂ ಆಗ್ಬಿಟ್ರು. ಸಮಯಾವಕಾಶ ಮುಗಿದು ಹೋಗಿದೆ, ಮತ್ಯಾಕೆ ಅವಕಾಶ ಕೊಟ್ರಿ ಅಂತ ಹೇಳಿ ಎಸ್ಪಿ ಗರಂ ಆಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕಿಯ ಮೇಲೆ ಕಿಡಿಕಾರಿದ್ದಾರೆ. ವಿದ್ಯಾವತಿ ಭಜಂತ್ರಿ ಅಧಿಕಾರಿ, ಮಹಿಳಾ ಅಧಿಕಾರಿ ಅವ್ರ ಜೊತೆ ಎಸ್ಪಿ ಭೀಮಾಶಂಕರ್ ಗಲಾಟೆ ಮಾಡಿಕೊಂಡಿದ್ದಾರೆ. ಗಲಾಟೆ ಕಾರಣ ಏನು? ಮಹಿಳಾ ಅಧಿಕಾರಿ ಅಂತಾನು ನೋಡದೆ ಎಸ್ಪಿ ಗರಂ ಆಗಿದ್ದನ್ನು ನೀವು ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಗಲಾಟೆ ಮಾಡ್ಕೊಂಡಿದ್ದಾರೆ ಇಬ್ರು. ನನಗೆ ಗೊತ್ತಾಗಲ್ವಾ ಕಾರ್ಯಕ್ರಮ ಹೇಗ್ ನಡೆಸಬೇಕು ಅಂತ ಹೇಳಿ ಅಂತ ಗದರಿದ್ದಾರೆ ಎಸ್ಪಿ. ಯಾಕೆ ಅವ್ರಿಗೆ ಮತ್ತೆ ಹಾಡೋಕೆ ಅವಕಾಶ ಕೊಟ್ಟಿದ್ದೀರಾ ಅಂತ ಹೇಳಿ ಅಧಿಕಾರಿ ವಿದ್ಯಾವತಿ ಮೇಲೆ ಎಸ್ಪಿ ಕೆಂಡಕಾರಿದ್ದಾರೆ. ಮುಂಬೈನಿಂದ ಸಿಂಗರ್ ಬಂದಿದ್ದಾರೆ, ಕೂಡಲೇ ಈಗಿನ ಕಾರ್ಯಕ್ರಮ ಬಂದ್ ಮಾಡಿ ಅಂತ ಎಸ್ಪಿ ಹೇಳಿದ್ದಾರೆ. ಯಾಕಂದ್ರೆ ಅವರ ಕರ್ತವ್ಯ ಅದು. 11 ಗಂಟೆ ಸಮಯ ಆಗಿದೆ, ಕಾರ್ಯಕ್ರಮ ಮುಗಿಸ್ಬೇಕು, ಅದಕ್ಕಿಂತ ಸಮಯ ನಿಗದಿ ಮಾಡಿದ್ದಾರೆ. ಇಲ್ಲಾಂದ್ರೆ ಭದ್ರತೆಯ ಪ್ರಶ್ನೆ ಎದ್ದು ಬಿಡುತ್ತೆ. ಹಾಗಾಗಿ ಕಾರ್ಯಕ್ರಮ ಮುಗಿಸಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ಸೂಚನೆ ಕೊಡುವಂತಹ ಬರದಲ್ಲಿ ಅಧಿಕಾರಿಯ ಮೇಲೆ ರೇಗಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರಿ ಭಜಂತ್ರಿ ಕೂಡ ನಾನೇನ್ ಮಾಡೋಕ್ಕಾಗತ್ತೆ, ಬೇಕಿದ್ರೆ ಬಂದ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಈ ಟೈಮ್ನಲ್ಲಿ ಕೈ ಮಾಡಿಕೊಂಡು ಇಬ್ರು ಕೂಡ ವಾಗ್ದಾಳಿಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ, ವಾಕ್ಸಮರ ನಡೆಸ್ಬಿಟ್ಟಿದ್ದಾರೆ. ಈ ಇಬ್ಬರ ಗಲಾಟೆಗೆ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮೂಕ ಪ್ರೇಕ್ಷಕರಾಗಿ ನಿಂತು ನೋಡ್ಬಿಟ್ರು. ಆನಂತರದಲ್ಲಿ ಸಿಂಗರ್ ಹನುಮಂತ, ಖ್ಯಾತ ಜಾನಪದ ಹಾಡುಗಾರ, ಅವರ ಅರ್ಧಕ್ಕೆ ಹಾಡನ್ನ ನಿಲ್ಲಿಸ್ಬಿಡ್ತಾರೆ. ಹನುಮಂತು ಹಾಗೆ ಬಾಳು ಬೆಳಗುಂದಿ ಇಬ್ರು ಕೂಡ ಜಾನಪದ ಗಾಯಕರು. ಅವರಿಬ್ಬರಿಗೂ ಕೂಡ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸನ್ಮಾನ ಮಾಡಿ ವೇದಿಕೆಯಿಂದ ಕಳುಹಿಸಿದ್ರು. ಅಧಿಕಾರಿ ವಿದ್ಯಾವತಿ ಭಜಂತ್ರಿ ಅವರ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಈ ವಾಕ್ಸಮರದ ಬಳಿಕ ಏಕಾಏಕಿ ಎಸ್ಪಿ ರೇಗಾಡಿದಂತಹ ನಂತರದಲ್ಲಿ ಗದ್ಗದಿತರಾದ ಹಾಗೆ ಕಾಣಿಸ್ತಾ ಇದೆ. ಅಧಿಕಾರಿ ತಮ್ಮ ಕಣ್ಣನ್ನೆಲ್ಲ ಒರೆಸ್ಕೊಂಡಿದ್ದಾರೆ, ಕಣ್ಣೀರು ಹಾಕಿದ್ದಾರೆ ಅಂತ ಅನ್ಸುತ್ತೆ. ಎಸ್ಪಿಗೆ ಆ ಸಮಯ ನಿಗದಿಯಾಗಿದ್ದಂತಹ ಸಮಯದಲ್ಲಿ ಅವ್ರ ಕಾರ್ಯಕ್ರಮ ಮುಗಿಸ್ಬೇಕು, ಯಾಕಂದ್ರೆ ಭದ್ರತೆಯ ಪ್ರಶ್ನೆ. ಆದ್ರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಕಿತ್ತೂರು ಉತ್ಸವ ಸಂಭ್ರಮದಿಂದ ನಡೀತಾ ಇದ್ದಂತಹ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಈ ಹೊತ್ತಲ್ಲಿ ಈ ರೀತಿಯಾದಂತಹ ವಾಕ್ಸಮರಗಳು ಅಥವಾ ಟಾಕ್ ಫೈಟ್ ನ ಅವಶ್ಯಕತೆ ಇತ್ತ ಅನ್ನೋದು ಪ್ರಶ್ನೆ. ಮಾತನಾಡಿಕೊಂಡು ಅದೇನು ಮಾಡಬೇಕಾಗಿತ್ತು, ಸೂಕ್ತ ಕ್ರಮ ಅದನ್ನು ತೆಗೆದುಕೊಳ್ಳಬಹುದಾಗಿತ್ತು. ಅದನ್ನ ಬಿಟ್ಟು ಈ ರೀತಿ ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿ ಅಷ್ಟು ಜನ ಇರುವಾಗ ಖುಷಿಗಾಗಿ ಮಾಡಿದಂತಹ ಕಾರ್ಯಕ್ರಮ, ಸಂಭ್ರಮಕ್ಕಾಗಿ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಅಧಿಕಾರಿಗಳು ಕಿತ್ತಾಡಿದ್ಯಲ್ಲ, ಇದು ವಿಪರ್ಯಾಸ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.